ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಫಂಕ್ಷನ್ ಇದೆ, ಸೊ ನಾನು ಅಮ್ಮನಿಗೆ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ನಾನೇನೋ ಸ್ಕಿಲ್ ಕಲ್ತಿದ್ದೀನಿ, ಸೊ ಅಮ್ಮನಿಗೆ ಶೋಕೇಸ್ ಮಾಡ್ತಾಯಿದ್ದೆ. ಅದನ್ನು ನೋಡೋಣ ಹೇಗೆ ಬರುತ್ತೆ ಅಂತ. ಅಂದರೆ ಮೇಕಪ್ಪಲ್ಲೇ ಏನು ಅಮ್ಮನ ಸ್ಕಿನ್ ಟೋನ ಕರೆಕ್ಟಾಗಿ ಮ್ಯಾಚ್ ಮಾಡೋದನ್ನು ಕಲ್ತ್ಬಿಟ್ಟಿದ್ದೆ. ಅದಕ್ಕೆ ನಾನು ಮೇಕಪ್ ಮಾಡ್ತೀನಿ ಅಂತ ತೊಗೊಂಡಿದ್ದೆ ಮೇಕಪ್ ಮಾಡೋಕ್ಕೆ. ನನಗೆ ನಮ್ಮ ಹೇಳ್ಕೊಡ್ತಿದ್ರು ಏನೇನು ಹಾಕಬೇಕು ಅಂತ. ನಾನೇ ಮರ್ತೋಗಿದ್ದೆ. ಸ್ಟಾರ್ಟಿಂಗ್ ಹಾಗೆ ಏನೋ ಅದು ಕ್ರೀಮ್ ಮಿಕ್ಸ್ ಮಾಡಿದ್ನಲ್ಲ, ಅದನ್ನು ಹಾಕಕ್ಕೆ ಹೋಗ್ತಿದ್ದೆ. ಆಮೇಲೆ ಮಾಯ್ಶ್ಚರೈಸರ್ ಹಾಕು ಅಂತ ಹೇಳಿದ್ರು, ಆಮೇಲೆ ಹಾಕಿದೆ. ಅದಾದಮೇಲೆ ಏನಿಲ್ಲ, ಜಸ್ಟ್ ಸಿಂಪಲ್. ನಾವು ಆ್ಯಕ್ಚುಲಿ ಜಾಸ್ತಿ ಸ್ಟೆಪ್ಸ್ ಏನು ಫಾಲೋ ಮಾಡಲ್ಲ. ಜಸ್ಟ್ ಮಾಯ್ಶ್ಚರೈಸರ್, ಅದು ಅಮ್ಮ ನೆನಪು ಮಾಡಿದ್ದಕ್ಕೆ, ಯಾರು ಅದು ಆಗ್ತಿರ್ಲಿಲ್ಲ. ಅದಾದಮೇಲೆ ಡೈರೆಕ್ಟು ಕನ್ಸೀಲರಲ್ಲೇ ನಾನು ಕನ್ಸೀಲರ್ ಮತ್ತು ಬೇಬಿ ಕ್ರೀಮ್ನೆರಡು ಮಿಕ್ಸ್ ಮಾಡಿ ನಾನು ಫೌಂಡೇಶನ್ ಥರ ಅಪ್ಲೈ ಮಾಡ್ಕೋತೀನಿ. ಆವಾಗ ಏನು ಮಾರ್ಕ್ಸ್ ಇದೆ ಫೇಸಲ್ಲಿ, ಅದು ಕೂಡ ಕವರ್ ಆಗುತ್ತೆ, ಮತ್ತು ಫೌಂಡೇಶನ್ ಎಕ್ಸ್ಟ್ರಾ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಅದು ಆದಮೇಲೆ ನಾನು ಐ ಶ್ಯಾಡೋ ಸ್ವಲ್ಪ ಅಂದರೆ ಚಿಕ್ಕಿ ಚಿಕ್ಕಿ ಕಾಣೋಣ ಅಂತ. ಅದಾದಮೇಲೆ ಐಲೈನರ್, ಜಸ್ಟ್ ಲಿಪ್ ಲೈನರ್ ಮತ್ತು ಲಿಪ್ಸ್ಟಿಕ್ ಅಷ್ಟೇ, ಇನ್ನೇನೂ ಇಲ್ಲ. ಅದಾದಮೇಲೆ ಕಂಪ್ಲೀಟ್ ಮೇಕಪ್ ಅಷ್ಟರಲ್ಲೇ ಮುಗ್ದೋಗುತ್ತೆ ನಮ್ಮದು. ಬಟ್ ಬೇರೆಯವರೆಲ್ಲ ಬ್ಲಷ್ಷು ಮತ್ತು ಬ್ರಾನ್ಸರು, ಕಾಂಟೋರ್ ಎಲ್ಲ ಹಾಕೋತಾರೆ. ನಂಗೆ ನಿಜ ಅದು ಏನು ಹಾಕ್ಕೊಳ್ಳೋದು, ಏನಕ್ಕೆ ಹಾಕ್ಕೊಳ್ಳೋದು ಏನೂ ಗೊತ್ತಿಲ್ಲ. ಆಯ್ತಾ, ಇಷ್ಟು ಇದ್ರೆ ಸಾಕು. ತಕೊಂಡು ಏಸೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಣ ಕೊಬ್ಬರಿ ಅದು ಇಡ್ತೀವಲ್ಲ ಮೆಣಸ, ಓಕೆ ತೋರಿಸ್ತೀನಿ. ಬಿಸಿ ಮಾಡ್ಕೊಂಡ್ರೆ ಈಗ ಅದು ಕೊಬ್ಬರಿ ಇದಾಗಿದೆ, ಇಟ್ಬಿಡ ಆಯ್ತಾ. ಈಗ ಕಡಿಮೆ ಮೆಕ್ಕು ಚೆನ್ನಾಗಿ ಬ್ಲೆಂಡ್ ಮಾಡಿ ನೈಸ್ ಪುಡಿ ಟೂ ಎಕ್ಸ್ ಅಲ್ಲಿ ಆ ಥರನೇ ಇಡ್ತಾರಲ್ಲ ಹಂಗಿರೋ. ಸೊ ಎರಡು ತುರ್ಕೊಂಡಾದ್ಮೇಲೆ ಈ ತರ ಮಸಾಲೆ ಆಗಿದೆ. ನೆಕ್ಸ್ಟ್ ಪುಳಿಯೋಗರೆ ಪುಡಿ ಇನ್ನೊಂದ್ಸಲ ಮಾಡಿ. ಸೊ ಎರಡು ಸಲ ರುಬ್ಬಿದಾದ್ಮೇಲೆ ಈ ತರ ಪುಳಿಯೋಗರೆ ಪುಡಿ ಆಯ್ತು. ಈಗ ಸ್ವಲ್ಪ ಏನು ದುಡ್ಡಿರೋದ್ರಿಂದ ಪುಡಿ ಮಾಡ್ತೀವಿ ತಣ್ಣಗಾದ. ಓಕೆ, ನಾರ್ಮಲ್ ಮಾಡ್ತೀವಿ ಅಂದ್ರೆ ಹುಣಸೆಹಣ್ಣನ್ನ ನೀರ ನೆನೆಸಿಟ್ಕೊಳ್ಳಿ. ಚೆನ್ನಾಗಿ ಅದು ರಸ ಎಷ್ಟು ಬರುತ್ತಲ್ಲ ಅದೇ ನೀರು ಇದನ್ನ ಸೋಸ್ಕೊಳ್ಳೋಣ. ಈಗ ಬಾಯಿಗೆ ಹುಣಸೆ ಹಣ್ಣು ತಗೊಂಡಿದ್ವಲ್ಲ ಹಾಕಿ ಇಟ್ಕೊಡಿ. ಮಿರರ್ ಟಿವಿ ಕಾಣ್ತಾ ಇದೆ ನೋಡು ಫೋನಲ್ಲಿ, ಆಮೇಲೆ ಅದನ್ನು ಬಿಸಿ ಅನ್ನನ ಫಸ್ಟ್ ಆರಿಸಿ, ಬಿಕಾಸ್ ತಣ್ಣಗಿರೋ ಅನ್ನಕ್ಕೆ ಪುಳಿಯೋಗರೆ ಕಳಿಸ್ಕೊಂಡಾಗ ತುಂಬಾ ಚೆನ್ನಾಗಿ
ನೆಕ್ಸ್ಟ್ ಏನ್ ಮಾ ನೆಕ್ಸ್ಟ್ ಇದೆಲ್ಲ ಓಕೆ ಇದೊಂದು 50 ಗ್ರಾಮ್ ಬೆಲ್ಲ ಇರ್ಬೋದು. 50ರಿಂದ 60 ಗ್ರಾಮ್ ಬೆಲ್ಲ ಆಯ್ತಾ. ಸ್ವಲ್ಪ ಸಿಹಿ ಬಂದಿಲ್ವಾ, ದೇವಸ್ಥಾನದ ಪುಳಿಯೋಗರೆ ಒಂದು ಹೌದು. ಅರಿಶಿನ ಹಾಕ್ತೀನಿ, ಅರ್ಧ ಸ್ಪೂನು ಅರಿಶಿನ, ಇಷ್ಟ ಹಾಕಿದ್ರೆ ಅರ್ಧ ಸ್ಪೂನ್ ಅರಿಶಿನ, 2 ಸ್ಪೂನು ದಪ್ಪ ಉಪ್ಪು ನೋಡ್ಕೊಂಡು ಹಾಕಿ ಅನ್ನ ಹಾಕಿರ್ತೀರೋ ಏನೋ. ನಾನು ಗೊಜ್ಜಿನ ಲೆಕ್ಕದಲ್ಲಿ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಆಗಿರೋದ್ರಿಂದ 2 ಸ್ಪೂನ್ ಉಪ್ಪು ಹಾಕಿದ್ದೀನಿ. ನೀವು 2 ಸ್ಪೂನ್ ಉಪ್ಪು ಹಾಕ್ಬೇಡಿ. ಓಕೆ ಹಲೋ ಆಯ್ತಾ ಅದೇ ಕೈ ತಗೊಳುತ್ತೆ. ಇದು ಕುದಿಯೋದಿದೆಯಲ್ಲ ಅಷ್ಟಿಂದ ಇನ್ನೊಂದು ಕಲರೇ ಚೇಂಜ್ ಆಗುತ್ತೆ. ಹೌದು ಆಯ್ತಾ, ಕಮ್ಮಿ ಆಯ್ತು. ಕಲರ್ ಚೇಂಜ್ ಆಗುತ್ತೆ. ಸುಮಾರು ಹೊತ್ತಾಯ್ತಲ್ಲ. ಅದು ಹುಣಸೆ ಹಣ್ಣು ನೀರಿನ ಅಂಶ ಎಲ್ಲ ಹೋಗಿ ಹಿಂಗೆ ಪಾಕಕ್ಕೆ ಬರಬೇಕು. ಗೊಜ್ಜು ಟೈಪ್ ಬರ್ಬೇಕು, ಅವಾಗ ಚೆನ್ನಾಗಾಗೋದು. ಆಮೇಲೆ ಸುಮಾರು ದಿನ ಇಡ್ತಾರಲ್ವಾ, ನೆಕ್ಸ್ಟ್ ಪುಡಿ ಹಾಕೋದು. ಈ ಪುಡಿ ಹಾಕದ. ಓಕೆ, ಈ ತರ ಆದಾಗ ತೋರಿಸೋದು. ಈ ತರ ಆದಾಗ ಪುಡಿ ಹಾಕ್ಬೇಕು. ಸ್ವಲ್ಪ ಹಾಕೊಳ್ಳೋಣ. ಈ ತರ ಗೊಜ್ಜು ಈಗ ಒಗ್ಗರಣೆ ಹಾಕ್ಬೇಕು. ಕಡಲೆ ಬೀಜ ಓಕೆ ಬೇಕಾದ್ರೆ ಎಣ್ಣೆ ಯೂಸ್ ಮಾಡೋದು ಮಾಡಿ. ಓಕೆ ಸಾಸಿವೆ 1 ಸ್ಪೂನ್ ಅಷ್ಟು ಸಾಸಿವೆ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ. ಅದೇನು ಆಪ್ಷನಲ್, ಬೇಕನ್ನೋದೇನಿಲ್ಲ. ಪುಳಿಯೋಗರೆಗೆ ಎಳ್ಳಿದ್ದೀರಿ ಈಗ ಈಗಿತ್ತು ಒಂದು 10 ಸ್ಪೂನ್ ಇಂಗಿನ ಪುಡಿ ಅಂತ ಹಾಕೋಣ. ಎಸ್ ಮಾಡಿದ್ರೆ ಗೊಜ್ಜು ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆ ಸಪ್ರೇಟ್ ಆಗಿ ಹಾಕಿ ಇಟ್ಕೋಬೇಕು. ಹಂಗೂ ಮಾಡ್ಬೋದು. ಈಗ ಪುಡಿ ಸಪ್ರೇಟ್ ಆಗಿ ಹುಣಸೆ ಗೊಜ್ಜು ಸಪ್ರೇಟ್ ಆಗಿ ಇಟ್ಕೋಬೇಕು. ಯಾವ ಫ್ಲೇವರ್ ಚೇಂಜ್ ಆಗಲ್ಲ. ಸೊ ನಮ್ಮ ಗೊಜ್ಜು ರೆಡಿ ಇದೆ. ಈಗ ಪುಳಿಯೋಗರೆ ಕಳಿಸ್ತಾ ಇದ್ದಾರೆ. ಪುಳಿಯೋಗರೆ ಗೊಜ್ಜು ನಾನು ಟೇಸ್ಟ್ ಮಾಡಿದ ಗೊಜ್ಜು ಸಕ್ಕತ್ತಾಗಿದೆ. ಒಳ್ಳೆ ಟೆಂಪಲ್ ಅಲ್ಲಿ ಮಾಡ್ತಾರೆ, ಸೇಮ್ ಮಾಡಿದ್ದಾರೆ. ಈಗ ನಿಮ್ಗೆ ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ ನಾನು. ಈ ಕೊಬ್ಬರಿ ಎಣ್ಣೆ ಇದೆಯಲ್ಲ, ನೀವು ಯಾವ ಕೊಬ್ಬರಿ ಎಣ್ಣೆಗೂ ಪರವಾಗಿಲ್ಲ ಹಾಕ್ಬೇಕು. ಕಳಿಸ್ಬಿಟ್ಟು ಆಮೇಲೆ ನೋಡಿ ಎಲ್ಲಿ ಕೊಕೊನೆಟ್ ಆಯಿಲ್, ಯಾವ್ದಾದ್ರು ಕೊಕೊನೆಟ್ ಆಯಿಲ್ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ನಾವು ಈಗ ಮಾಡಿರ್ತೀವಲ್ಲ ಗೊಜ್ಜು, ಇಲ್ಲಿ ಬೇರೆ ಏನು ತಿನ್ನಲ್ಲ. ತರಕಾರಿ ಸಾಲೆ ಗೊಜ್ಜು ನಾಳೆ ಮಾಡ್ಕೊಡಿ, ಪುಳಿಯೋಗರೆ ಮಾಡ್ಕೊಡಿ. ಈಗ ಒಂದು ನಾವು ಮಾಡ್ಕೊಳ್ಳಲ್ಲ. ಬಟ್ ಮನೆಯಲ್ಲೂ ಹಂಗೆ ಅನ್ಸುತ್ತಲ್ಲ ಮಕ್ಕಳೆಲ್ಲ ಇರ್ಬೋದು. ಟೇಸ್ಟ್ ಮಾಡೋಣ. ಸೊ ಟೇಸ್ಟ್ ಮಾಡೋಣ. ಸ್ವೀಟ್ನೆಸ್ಸು, ಪುಳಿ, ಖಾರ ತುಂಬಾ ಚೆನ್ನಾಗಿದೆ. ಸೇಮ್ ಟೆಂಪಲ್ ಒಂದು ದೇವಸ್ಥಾನದಲ್ಲಿ ಮಾಡ್ತಾರೆ ಅಷ್ಟೇ ಮಾಡ್ತಾರೆ. ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿದೆ. ನಾನು ಹೇಳೋದು ತುಂಬಾ ಚೆನ್ನಾಗಿದೆ. ನಮ್ಮಮ್ಮ ಮೊಟ್ಟೆ ಮಾಡಿದರೆ ಮೊಟ್ಟೆ ಪುಳಿಯೋಗರೆ ತಿಂತೀನಿ. ಬಾಯ್.
ಕಾಮೆಂಟ್ ಹಾಕಿ ನೀವು ಇಷ್ಟ ಆಯ್ತು ಅಂತ ನೀವು ಮಾಡ್ಕೊಳ್ಳಿ. ಆ ಕೊಬ್ಬರಿ ಎಣ್ಣೆ ಲಾಸ್ಟಿಗೆ ಹಾಕೊಂಡು ಬಂದ್ಬಿಡಿ. ಕೊಬ್ಬರಿ ಎಣ್ಣೆ ಹಾಕಿ ಹಾಕೊಂಡು ಮಲಗುವೆ ಅಂತ ನಮ್ಮ ಅಮ್ಮ ಕಡೆಗಳಲ್ಲಿ ನೆನ್ಕೋತಾ ಇದ್ದಾರೆ. ಬಿಕಾಸ್ ಅದೇ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡೋದು. ಓಕೆ Gentle care for every skin. ಟಿಶ್ಯೂ ಉಜ್ಜು Gentle hydration. The skin that glows. ಸ್ಲಿಪ್ ಲೈನ್ ಟಚ್ ಆಗಂಗೆ ಉಜ್ಬೇಕು. ಸಾಕು ಲಿಪ್ ಲೈನರ್ ನನ್ನ ಮದ್ವೆನಾ ನಂದು ಇಲ್ಲ ಉಜ್ಬೇಕಾ ಸಾಕು ಬಿಡಮ್ಮ ಕೂತೇನೆ ದಪ್ಪ ಬೇಡ. ಚನ್ನಬತ್ತೂರ ನಾನು ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಎಲ್ಲ ಬರ್ಡೇ ಪೂರಿ ಸಾಗು ಮಾಡ್ಕೊಳ್ತಾ ಇದ್ರು ಅಥವಾ ಚನ್ನಬತ್ತೂರ ಮಾಡಿದ್ರು. ಅಷ್ಟಿಷ್ಟ ನನಗೆ. ಸೊ ಅಲ್ವಾ ಎಲ್ಲ ಬರ್ಡೇಗೂ ಮಿಸ್ ಮಾಡ್ತಾರೆ. ಇಲ್ಲ ಪುಳಿಯೋಗರೆ ಇಲ್ಲ ಚನ್ನಬತ್ತೂರ ನನಗೆ. ಸೊ ಇವಾಗ ಆ ರೆಸಿಪಿ ಮಾಡೋಣ. ಇಂಗ್ರೀಡಿಯೆಂಟ್ಸ್ ಎಲ್ಲ ಕಡಿದಿಲ್ಲ. ತುಂಬಾ ಅದೇ 3 ವರ್ಷ ಆಗಿತ್ತು ಮಾಡ್ದಲ್ಲಿ 3 ವರ್ಷ ಆಯ್ತು. ಆ ಚೆನ್ನಾಗಿ ತಂದಿಟ್ಟಿದ್ದು ಅಲ್ಲೇ ಇತ್ತು. ವಿಶಾಲ್ ಬರ್ತಾರೆ ನಾ ಡಯಟ್ ಬೇಡ ಅಂತಾನೆ. ವಿಶಾಲ್ ಬಂದಂಗ್ ಮಾಡೋಣ ಅಂತ. ಅದಕ್ಕೆ ಇವತ್ತು ನಾನಿದ್ದಾಗ ವಿಶಾಲ್ ಬರ್ಲಿ ಅಂತ. ವಿಶಾಲ್ ಬಂದಾಗ ಅವ್ನ ಡಯಟ್ ಅಂತಾರೆ. ಅದಕ್ಕೆ ಇವತ್ತು ಮಾಡಿ ತೋರಿಸ್ತೀನಿ. ಬನ್ನಿ. ಏನೇನ್ ಬೇಕಂತ ಹೇಳ್ತೀನಿ. ಪೌಡ್ರ್ ಹಾಕ್ತಿದ್ರೆ ಸಮಾಧಾನ ಬಿಡು. ಇರೋದಿಲ್ಲ. ಮೂಗ್ ಮೇಲೆ ಹೊಟ್ಟೆ ಹೊಡಿ ಬೈಲಿ ಹಿಂದೆ 1 ಕಪ್ ಚಿರೋಟಿ ರವೆ, 1 ಕಪ್ ಮೊಸರು, ಸೋಡಾ ಪುಡಿ, ಸ್ವಲ್ಪ ಸಕ್ಕರೆ, ಉಪ್ಪು. ಮೂಗ್ ಮೇಲೆ ಬೊಂಗೆ ಹೊಡಿಬಲ್ಲ. ಅದು ಹೋಗ್ಸಕ್ ಆಗಲ್ಲ, ದೂರದಿಂದ ಕಾಣ್ತಿಲ್ಲ ಅಷ್ಟೇ. ಬಿಡು ಇಷ್ಟೇನಾ? ಕಾಜಲ್ ಹಾಕ್ತೇನೆ, ಮಿಕ್ಕಿದ್ ನಾನ್ ಮಾಡ್ಕೋಬೇಕಾ? ಇರು, ಇಲ್ಲಿ ಇದೇನು ಇದು ಒಂಥರ ಕಾಣ್ತಾ ಇದೆ ಇಲ್ಲಿ. ಏನಿಲ್ಲ, ಸರಿ. ಅರಿಶಿನ, ಸ್ವಲ್ಪ ಗರಂ ಮಸಾಲೆ, ಚೆನ್ನಾಗಿ ಕಾಣಿಸ್ತಿದೆ. ಸ್ಮೈಲ್ ಮಾಡು. ಇದು ಎಲ್ಲ ಚಲೋ. ರೈಸ್ ನೋಡಿ ನಮ್ಮಣ್ಣ ಎಲ್ಲಿ ಅಂತ ಕೇಳ್ತಾ ಇದ್ರಿ. ಡಬ್ಲಿ ನೈಟ್ ಬೇರೆಯವರೆಲ್ಲ ಹೋದ್ರೆ ಅಷ್ಟೇ, ಅವ್ರು ಕಾಣಲಿಲ್ಲ. ಇದು ಚಿಕ್ಕ ಅಂತ ಗೊತ್ತೇ ಆಗಲ್ಲ ನೋಡೋರ್ಗೆ. ಹೇರ್ ಕಟ್ ಆಗಿ ಹೋಗಿದೆಯಲ್ಲ. ಆ್ಯಕ್ಚುಲಿ ಇವತ್ತಿನ ವೀಡಿಯೋದಲ್ಲಿ ಏನೂ ಕೂಡ ಕಂಟೆಂಟ್ ಇರಲಿಲ್ಲ. ಜಸ್ಟ್ ಅಮ್ಮಂಗೆ ಮೇಕಪ್ ಮಾಡಿದ್ದೆ ಹೈಲೈಟ್ ಇತ್ತಷ್ಟೇ. ನೆಕ್ಸ್ಟ್ ವೀಡಿಯೋಗಳನ್ನ ಚೆನ್ನಾಗಿರೋದನ್ನ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.